ಕರ್ನಾಟಕಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಇನ್ನು ಮುಂದೆ ಸ್ಥಳೀಯ ಮಾರ್ಗದರ್ಶಕರನ್ನ ಹುಡುಕಲು ಪರದಾಡಬೇಕಾಗಿಲ್ಲ. ಮೊಬೈಲ್ನಲ್ಲೇ ಕೆಲವೇ ಕ್ಲಿಕ್ಗಳಲ್ಲಿ ವಿಶ್ವಾಸಾರ್ಹ ಗೈಡ್ಗಳ ಮಾಹಿತಿ ಸಿಗಲಿದೆ. ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಇದೀಗ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಅದೇ ನಮ್ಮ ಗೈಡ್. ಹೌದು, ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆಯನ್ನ ಅಭಿವೃದ್ಧಿಪಡಿಸಲು ಮುಂದಾಗಿರುವ ಹೊಸ ಡಿಜಿಟಲ್ ವೇದಿಕೆಯೇ ನಮ್ಮ ಗೈಡ್. ಇದು ವೆಬ್ಸೈಟ್ ಹಾಗೂ ಮೊಬೈಲ್ ಆ್ಯಪ್ ರೂಪದಲ್ಲಿ ಲಭ್ಯವಾಗಲಿದೆ. ಈ ವೇದಿಕೆಯ ಮುಖ್ಯ ಉದ್ದೇಶ ಪ್ರವಾಸಿಗರು ಮತ್ತು ಸ್ಥಳೀಯ ಪ್ರವಾಸಿ ಮಾರ್ಗದರ್ಶಕರ ನಡುವೆ ನೇರ ಸಂಪರ್ಕವನ್ನ ಕಲ್ಪಿಸುವುದು. ಪ್ರವಾಸಿಗರು ಯಾವುದೇ ಪ್ರವಾಸಿ ತಾಣಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ಇತಿಹಾಸ, ಸಂಸ್ಕೃತಿ, ವಿಶೇಷತೆಗಳ ಬಗ್ಗೆ ತಿಳಿದುಕೊಳ್ಳಲು ಮಾರ್ಗದರ್ಶಕರ ಅಗತ್ಯವಿರುತ್ತೆ. ಆದರೆ ಅನೇಕ ಬಾರಿ ವಿಶ್ವಾಸಾರ್ಹ ಗೈಡ್ಗಳನ್ನ ಹುಡುಕುವುದು ಕಷ್ಟವಾಗುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ನಮ್ಮ ಗೈಡ್ ರೂಪುಗೊಳ್ಳುತ್ತೆ. ಕರ್ನಾಟಕವು ಭಾರತದ ಪ್ರಮುಖ ಪ್ರವಾಸಿ ರಾಜ್ಯಗಳಲ್ಲಿ ಒಂದಾಗಿದೆ. ಮೈಸೂರು ಅರಮನೆ, ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಕೂರ್ಗ್, ಚಿಕ್ಕಮಗಳೂರು, ಜೋಗ್ ಜಲಪಾತ ಸೇರಿದಂತೆ ನೂರಾರು ಪ್ರವಾಸಿ ತಾಣಗಳು ರಾಜ್ಯದಲ್ಲಿ ಇವೆ. ಪ್ರತಿ ವರ್ಷ ಲಕ್ಷಾಂತರ ದೇಶೀಯ ಮತ್ತು ವಿದೇಶಿ ಪ್ರವಾಸಿಗರು ಕರ್ನಾಟಕಕ್ಕೆ ಭೇಟಿಯನ್ನ ಮಾಡ್ತಾರೆ. ಆದರೆ ಅನೇಕ ಪ್ರವಾಸಿಗರಿಗೆ ಸರಿಯಾದ ಮಾಹಿತಿ ಮತ್ತು ಮಾರ್ಗದರ್ಶಕರ ಕೊರತೆ ಅನುಭವವಾಗುತ್ತೆ. ಈ ಹಿನ್ನೆಲೆಯಲ್ಲಿಯೇ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅವರ ಸೂಚನೆಯ ಮೇರೆಗೆ ಈ ಯೋಜನೆ ರೂಪುಗೊಂಡಿದೆ. ಈ ನೂತನ ಡಿಜಿಟಲ್ ವ್ಯವಸ್ಥೆಯಿಂದಾಗಿ ಪ್ರವಾಸಿಗರು ಸ್ಥಳೀಯ ಗೈಡ್ಗಳನ್ನ ನೇರವಾಗಿ ಸಂಪರ್ಕಿಸಿ ಪ್ರವಾಸಿ ತಾಣಗಳನ್ನ ಹೆಚ್ಚು ಅರ್ಥಪೂರ್ಣವಾಗಿ ವೀಕ್ಷಿಸಬಹುದು. ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಈಗಾಗಲೇ ನೋಂದಣಿಯಾಗಿರುವ ನೂರಾರು ಸ್ಥಳೀಯ ಗೈಡ್ಗಳಿಗೆ ಇದರಿಂದ ಹೆಚ್ಚಿನ ಉದ್ಯೋಗಾವಕಾಶಗಳು ಹಾಗೂ ಆರ್ಥಿಕ ಭದ್ರತೆ ಕೂಡ ಸಿಗಲಿದೆ. ಬೆಂಗಳೂರು ಜೂನ್ 23 ರಾಜ್ಯದ ಪ್ರವಾಸೋದ್ಯಮ ಕ್ಷೇತ್ರವನ್ನ ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಲು ಮತ್ತು ಪ್ರವಾಸಿಗರಿಗೆ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ. ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ಅವರ ಸೂಚನೆ ಮೇರೆಗೆ ಪ್ರವಾಸಿಗರಿಗೆ ಸ್ಥಳೀಯ ಮಾರ್ಗದರ್ಶಕರನ್ನ ಸುಲಭವಾಗಿ ಸಂಪರ್ಕಿಸಲು ನೆರವಾಗುವ ನಮ್ಮ ಗೈಡ್ ಎಂಬ ಅತ್ಯಾಧುನಿಕ ವೆಬ್ಸೈಟ್ ಹಾಗೂ ಆ್ಯಪ್ ಅಭಿವೃದ್ಧಿಪಡಿಸಲು ಇಲಾಖೆ ಸಜ್ಜಾಗಿದೆ. ಈ ಡಿಜಿಟಲ್ ವೇದಿಕೆಯಲ್ಲಿ ನೋಂದಾಯಿತ ಪ್ರವಾಸಿ ಮಾರ್ಗದರ್ಶಕರ ಮಾಹಿತಿ ಕೂಡ ಲಭ್ಯವಾಗಲಿದೆ. ಪ್ರವಾಸಿಗರು ತಮ್ಮ ಸ್ಥಳ ಅಥವಾ ಪ್ರವಾಸಿ ತಾಣದ ಆಧಾರದ ಮೇಲೆ ಗೈಡ್ಗಳನ್ನ ಹುಡುಕಬಹುದು. ಗೈಡ್ಗಳ ಭಾಷಾ ಪರಿಣತಿ, ಅನುಭವ, ಸಂಪರ್ಕ ಮಾಹಿತಿ ಹಾಗೂ ಲಭ್ಯತೆಯ ವಿವರಗಳನ್ನು ನೋಡಬಹುದಾಗಿದೆ. ದೇಶೀಯ ಪ್ರವಾಸಿಗರ ಜೊತೆಗೆ ವಿದೇಶಿ ಪ್ರವಾಸಿಗರಿಗೂ ಅನುಕೂಲವಾಗುವಂತೆ ಬಹುಭಾಷಾ ವ್ಯವಸ್ಥೆಯನ್ನ ಕೂಡ ಅಳವಡಿಸುವ ಸಾಧ್ಯತೆ ಇದೆ. ಇದುವರೆಗೆ ಅನೇಕ ಸ್ಥಳೀಯ ಗೈಡ್ಗಳು ತಮ್ಮ ಸೇವೆಗಳನ್ನ ಜನರಿಗೆ ತಲುಪಿಸಲು ಕಷ್ಟಪಡ್ತಿದ್ರು. ಆದರೆ ಈ ವೇದಿಕೆಯ ಮೂಲಕ ಅವರಿಗೆ ಡಿಜಿಟಲ್ ಗುರುತು ಸಿಗಲಿದೆ. ಅವರ ಸೇವೆಗಳು ಹೆಚ್ಚಿನ ಜನರಿಗೆ ತಲುಪಲಿವೆ. ಇದರಿಂದ ಉದ್ಯೋಗಾವಕಾಶಗಳು ಹೆಚ್ಚುವ ಸಾಧ್ಯತೆ ಕೂಡ ಇದೆ. ವಿಶೇಷವಾಗಿ ಪ್ರವಾಸೋದ್ಯಮದ ಮೇಲೆ ಅವಲಂಬಿತವಾಗಿರುವ ಕುಟುಂಬಗಳಿಗೆ ಇದು ಆದಾಯದ ಹೊಸ ಮಾರ್ಗವಾಗಿದೆ. ಪ್ರವಾಸಿಗರು ಸುರಕ್ಷಿತ ಹಾಗೂ ಅಧಿಕೃತ ಮಾರ್ಗದರ್ಶಕರನ್ನ ಸಂಪರ್ಕಿಸಬಹುದು. ಸ್ಥಳದ ಇತಿಹಾಸ, ಸಂಸ್ಕೃತಿ ಮತ್ತು ವಿಶೇಷತೆಗಳ ಬಗ್ಗೆ ನಿಖರ ಮಾಹಿತಿಯನ್ನ ಪಡೆಯಬಹುದು. ಅಪರಿಚಿತ ವ್ಯಕ್ತಿಗಳ ಮೇಲೆ ಅವಲಂಬನೆ ಕಡಿಮೆಯಾಗುತ್ತೆ. ಪ್ರಯಾಣದ ಅನುಭವ ಮತ್ತಷ್ಟು ಸಮೃದ್ಧವಾಗುತ್ತೆ. ಇಂದು ವಿಶ್ವದ ಅನೇಕ ದೇಶಗಳು ಪ್ರವಾಸೋದ್ಯಮದಲ್ಲಿ ಡಿಜಿಟಲ್ ತಂತ್ರಜ್ಞಾನವನ್ನ ಬಳಸುತ್ತಿವೆ. ಆನ್ಲೈನ್ ಬುಕಿಂಗ್, ಡಿಜಿಟಲ್ ಮ್ಯಾಪ್, ವರ್ಚುವಲ್ ಗೈಡ್ ಸೇರಿದಂತೆ ಹಲವು ಸೇವೆಗಳು ಪ್ರವಾಸೋದ್ಯಮದ ಭಾಗವಾಗಿದೆ. ಅದೇ ಮಾದರಿಯಲ್ಲಿ ಕರ್ನಾಟಕವು ತನ್ನ ಪ್ರವಾಸೋದ್ಯಮ ಕ್ಷೇತ್ರವನ್ನ ಆಧುನೀಕರಿಸಲು ಮುಂದಾಗಿದೆ. ನಮ್ಮ ಗೈಡ್ ಯಶಸ್ವಿಯಾದರೆ ರಾಜ್ಯದ ಪ್ರವಾಸೋದ್ಯಮಕ್ಕೆ ಹೊಸ ಆಯಾಮ ಸಿಗಬಹುದು. ಮುಂದಿನ ದಿನಗಳಲ್ಲಿ ಈ ಆಪ್ನಲ್ಲಿ ಹೋಟೆಲ್ಗಳು, ಪ್ರವಾಸಿ ಪ್ಯಾಕೇಜ್ಗಳು, ಸಾರಿಗೆ ಮಾಹಿತಿ, ಪ್ರವಾಸಿ ತಾಣಗಳ ಡಿಜಿಟಲ್ ಮ್ಯಾಪ್, ತುರ್ತು ಸಹಾಯವಾಣಿ ಹಾಗೂ ಆನ್ಲೈನ್ ಬುಕಿಂಗ್ ಸೌಲಭ್ಯಗಳನ್ನು ಸೇರಿಸುವ ಸಾಧ್ಯತೆ ಕೂಡ ಇದೆ. ಇದರಿಂದ ಕರ್ನಾಟಕಕ್ಕೆ ಬರುವ ಪ್ರವಾಸಿಗರಿಗೆ ಒಂದೇ ವೇದಿಕೆಯಲ್ಲಿ ಹಲವು ಸೇವೆಗಳು ಸಿಗಬಹುದು. ಕೇವಲ ಮಾಹಿತಿ ನೀಡುವುದು ಮಾತ್ರವಲ್ಲದೆ ಪ್ರವಾಸಿ ತಾಣಗಳ ಸ್ವಚ್ಛತೆಯನ್ನ ಕಾಪಾಡುವಲ್ಲಿ ಹಾಗೂ ಅವುಗಳ ಸಂಪರ್ಕ ನಿರ್ವಹಣೆಯಲ್ಲಿ ಸ್ಥಳೀಯ ಗೈಡ್ಗಳು ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಮಾಡಲು ಈ ಆ್ಯಪ್ ನೆರವಾಗಲಿದೆ. ಈ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಅತ್ಯಂತ ತ್ವರಿತವಾಗಿ ಮತ್ತು ಯಶಸ್ವಿಯಾಗಿ ಸಾಕಾರಗೊಳಿಸಲು ರಾಜ್ಯದಲ್ಲಿರುವ ಪ್ರಮುಖ ನವೋದ್ಯಮಗಳು ಹಾಗೂ ತಂತ್ರಜ್ಞಾನ ಸಂಸ್ಥೆಗಳಿಗೆ ತಾಂತ್ರಿಕ ನೆರವನ್ನ ನೀಡಲು ಪ್ರವಾಸೋದ್ಯಮ ಇಲಾಖೆ ಮುಕ್ತ ಆಹ್ವಾನವನ್ನ ನೀಡಿದೆ. ಈ ಡಿಜಿಟಲ್ ಕ್ರಾಂತಿಯಿಂದಾಗಿ ಮುಂದಿನ ದಿನಗಳಲ್ಲಿ ರಾಜ್ಯದ ಪ್ರವಾಸೋದ್ಯಮಕ್ಕೆ ದೊಡ್ಡ ಮಟ್ಟದ ಉತ್ತೇಜನ ಸಿಗುವ ನಿರೀಕ್ಷೆ ಇದೆ.
ವಿದೇಶಿ ಮಾದರಿಯಲ್ಲಿ ಗೈಡ್ ಬುಕಿಂಗ್ ವ್ಯವಸ್ಥೆ. ಪ್ರಸ್ತುತ ವಿದೇಶಗಳಲ್ಲಿ ಪ್ರವಾಸಿಗರು ತಮಗೆ ಬೇಕಾದ ಗೈಡ್ಗಳನ್ನ ಆನ್ಲೈನ್ ಮೂಲಕವೇ ಮುಂಚಿತವಾಗಿ ಕಾಯ್ದಿರಿಸುವ ಅತ್ಯಾಧುನಿಕ ವ್ಯವಸ್ಥೆಗಳಿವೆ. ಇದೇ ಮಾದರಿಯನ್ನ ಇದೀಗ ಕರ್ನಾಟಕದಲ್ಲೂ ಅಳವಡಿಸಿಕೊಳ್ಳಲಾಗ್ತಿದೆ. ಯಾವುದೇ ಪ್ರವಾಸಿ ತಾಣಕ್ಕೆ ಭೇಟಿ ನೀಡುವ ದೇಶ ವಿದೇಶಗಳ ಪ್ರವಾಸಿಗರಿಗೆ ಆಯಾ ಪ್ರದೇಶದ ಇತಿಹಾಸ, ಸಂಸ್ಕೃತಿ ಮತ್ತು ಮಹತ್ವದ ಬಗ್ಗೆ ನಿಖರ ಮಾಹಿತಿಯನ್ನ ನೀಡಲು ಈ ವೇದಿಕೆ ಸಹಕಾರಿಯಾಗಲಿದೆ.